ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಾಗತಿಕವಾಗಿ ಮತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವ ಭಾರತದ ಅಭಿವೃದ್ಧಿ ಪಥವನ್ನ ಮುನ್ನಡೆಸಿಕೊಂಡು ಹೋಗುವ ಕೆಲಸ ಈ ಬಜೆಟ್ ಮಾಡಿದೆ ಅಂತ ಮಾಜಿ ಸಿಎಂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ್ರು, ಈಗಾಗಲೇ ಎಕನಾಮಿಕ್ ಸರ್ವೆಯಲ್ಲಿ 7.4 ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಬಜೆಟ್ನಲ್ಲಿ ಆರ್ಥಿಕ ಪಾಲಿಸಿ ಮಾಡಿದ್ದಾರೆ ಎಂದಿದ್ದಾರೆ. ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ. ಕೈಗಾರಿಕಾ ಮತ್ತು ಸಣ್ಣ ಕೈಗಾರಿಕಾ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಎಂದು ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಟೆಕ್ಸ್ಟೈಲ್ ಉದ್ಯಮ, ಚರ್ಮೋದ್ಯಮ, ಐಟಿ ಮತ್ತು ಬಿಟಿ ಅಭಿವೃದ್ಧಿಗೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ಕ್ಯಾನ್ಸರ್ ರೋಗಿಗಳಿಗೆ ವಿದೇಶದಿಂದ ತರಿಸುವ ಔಷಧಿ ರಿಯಾಯಿತಿಯನ್ನು ಕೂಡ ಮಾನವೀಯತೆ ದೃಷ್ಟಿ ಮಾಡಿದ್ದಾರೆ ಎಂದಿದ್ದಾರೆ. 4 ಕರ್ತವ್ಯ ಪಥ ಅಂತ ಹೇಳಿದ್ರು. ಮೊದಲನೆಯದು ಆರ್ಥಿಕ ಬೆಳವಣಿಗೆ ಮಾಡೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನು ದೃಷ್ಟಿಯಿಂದ ಮಾಡಿದ್ದಾರೆ. ಹಣದುಬ್ಬರಕ್ಕೆ ಕಡಿವಾಣ ಹಾಕಲು ಈ ಬಜೆಟ್ ತುಂಬಾ ಸಹಾಯಕವಾಗುತ್ತೆ ಎಂದಿದ್ದಾರೆ. ಜಾಗತಿಕವಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಾಗ ಭಾರತದ ಅಭಿವೃದ್ಧಿ ಪಥವನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಈ ಬಜೆಟ್ ಮಾಡಿದೆ. ಈಗಾಗಲೇ ಎಕನಾಮಿಕ್ ಸರ್ವೆದಲ್ಲಿ 7.4% ಆರ್ಥಿಕ ಬೆಳವಣಿಗೆ ಏನಿದೆ, ಅದಕ್ಕೆ ಪೂರಕವಾಗಿ ಇಲ್ಲಿ ಬಜೆಟ್ನಲ್ಲಿ ಇವತ್ತು ಆರ್ಥಿಕವಾದಂಥ ಪಾಲಿಸಿಗಳನ್ನು ಮಾಡಿದ್ದಾರೆ. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಕೈಗಾರಿಕಾ ಉದ್ಯಮಗಳಿಗೆ ಹೆಚ್ಚು ಕೊಟ್ಟಿದ್ದಾರೆ. ಸಣ್ಣ ಕೈಗಾರಿಕೆಗೆ ವಿಶೇಷವಾಗಿರುವಂಥ ಫಂಡನ್ನು ಕೊಟ್ಟಿದ್ದಾರೆ. ಆಮೇಲೆ ಟೆಕ್ಸ್ಟೈಲು, ಲೆದರ್ ಗುಡ್ಸು, ಅದರ ಜೊತೆಗೆ ನಮ್ಮ IT, BT ಮತ್ತು ಡಾಟಾ ಸೆಂಟರ್ಸ್ಗೆ ಮತ್ತು ಸೆಮಿಕಂಡಕ್ಟರ್ಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕ್ಯಾನ್ಸರು ಮತ್ತು ಇತರ ರೋಗಗಳಿಂದ ಪೀಡಿತ ಆಗಿರುವಂಥ ವಿದೇಶದಿಂದ ಬರುವಂಥ ಔಷಧಿಗಳಿಗೆ ಸಂಪೂರ್ಣವಾಗಿ ಡ್ಯೂಟಿ ಫ್ರೀಯನ್ನು ಮಾಡಿರುವಂಥದ್ದು ಒಂದು ಮಾನವೀಯತೆಯ ದೃಷ್ಟಿಯಿಂದ ಆಗಿದೆ. ಇದು ಅವರೇನು 4 ಕರ್ತವ್ಯ ಪಥ ಅಂತ ಹೇಳಿದರು, ಅದರ ಅನುಗುಣವಾಗಿ ಮೊದಲನೇದಾಗಿ ಆರ್ಥಿಕ ಬೆಳವಣಿಗೆ ಮಾಡುವಂಥದ್ದು, ಎರಡನೇದಾಗಿ ಎಲ್ಲರಿಗೂ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ದೃಷ್ಟಿಯಿಂದ ಮಹಿಳೆಯರಿಂದ ಹಿಡಿದು ಯುವಕರಿಂದ ಹಿಡಿದು ರೈತರಿಗೆ ಎಲ್ಲರಿಗೂ ಕೂಡ ಈ ಬಜೆಟ್ಟು ಲಾಭವನ್ನು ತಂದುಕೊಡ್ತಾ ಇದೆ. ಮೂರನೇದ್ದು ಇನ್ಫ್ಲೇಷನ್, ಹಣದುಬ್ಬರವನ್ನು ಹತೋಟಿಯಲ್ಲಿ ಇಟ್ಕೊಂಡು ಅಭಿವೃದ್ಧಿಯನ್ನು ಮಾಡುವಂಥದ್ದಕ್ಕೆ ಈ ಬಜೆಟ್ ಭಾಳ ದೊಡ್ಡ ಸಹಾಯ ಆಗುತ್ತೆ. ಮತ್ತು ಈ ಕಮ್ಯುನಿಕೇಷನ್ ಅಂದರೆ ಟ್ರೈನು, ಹೈ ಸ್ಪೀಡ್ ಟ್ರೈನ್ ಕಾರಿಡಾರ್ಸು, 20 ವಾಟರ್ ಬೇಸು, ಈ ಥರ ಒಂದು ಹೊಸತನವನ್ನು ಇಡೀ ದೇಶದಲ್ಲಿ ತರುವಂಥ ಕೆಲಸಕ್ಕೆ ಈ ಬಜೆಟ್ಟು ಅಭಿವೃದ್ಧಿಯ ಪೂರಕವಾಗಿರುವಂಥ, ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೋಗುವಂಥ, ಎಲ್ಲರನ್ನೂ ಒಳಗೊಂಡಿರುವಂಥ ಅಭಿವೃದ್ಧಿ ಮಾಡುವಂಥ ಒಂದು ಅತ್ಯಂತ ಮಾದರಿಯ ಬಜೆಟ್. ಅದು ವಿವರ ಆಮೇಲೆ ಸಿಗ್ತದೆ. ಈ ಬಜೆಟ್ ಸ್ಪೀಚಲ್ಲಿ ಯಾವುದೇ ರಾಜ್ಯಕ್ಕೆ ಸಿಗೋದಿಲ್ಲ. ಯಾವ್ಯಾವ ಉದಾಹರಣೆಗೆ ರೈಲ್ವೆಗೆ ಕಳೆದ ವರ್ಷ 7,000 ಕೋಟಿ ಕೊಟ್ಟಿದ್ದರು. ಅದು ಯಾವ್ಯಾವ ರೈಲ್ವೆಗೆ ಏನು ಅನ್ನೋದು ಈ ನಾಳೆ ನಾಡಿದ್ರಲ್ಲಿ ಎಲ್ಲ ವಿವರ ಸಿಗ್ತದೆ, ಆಮೇಲೆ ಕಮೆಂಟ್ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.